ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ್ನಲ್ಲಿ ರೈತರ ಹೋರಾಟ 8ನೇ ದಿನವೂ ಮುಂದುವರೆದಿದೆ. ಕಳೆದ 7 ದಿನಗಳಿಂದಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಹೋರಾಟ ನಡೆದಿತ್ತು. ನಿನ್ನೆ ಸಚಿವರು ಬಂದಿದ್ರು, ಆದರೆ ಸಂಧಾನ ವಿಫಲ ಆಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಈಗ 8ನೇ ದಿನವೂ ಹೋರಾಟವನ್ನು ಮುಂದುವರಿಸೋದಕ್ಕೆ ರೈತ ಸಂಘಟನೆಗಳು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಸೊ ನಾನೀಗ ಗುರ್ಲಾಪುರದಲ್ಲಿದ್ದೀನಿ. ಬೆಳಂಬೆಳಗಿನೇ ಈಗ ಸಾಕಷ್ಟು ಜನ ಬೇರೆ ಬೇರೆ ಕಡೆಯಿಂದ ಬಂದು ಈ ಒಂದು ರೈತ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ನೋಡಬಹುದಾಗುತ್ತೆ, ಇವತ್ತು ಶಿವಸೇನೆ ಕರ್ನಾಟಕ ಸಂಘಟನೆಯವರು ಕೂಡ ಈ ಒಂದು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಬಹುತೇಕ ಏನಂತಂದ್ರೆ ಸುಮಾರು 200 ಜನ ಬಂದಿರತಕ್ಕಂತ ಶಿವಸೇನೆ ಕಾರ್ಯಕರ್ತರು ಇವತ್ತು ಕಬ್ಬು ಹೋರಾಟ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು. ನಾವು ನಿಮ್ಮ ಜೊತೆಗಿದ್ದೀವಿ, ನೀವು ಹೋರಾಟ ಮಾಡಿ ಅನ್ನುವಂತ ಸಂದೇಶವನ್ನು ಇಟ್ಕೊಂಡು ಇವತ್ತು ಈ ಒಂದು ರೈತರ ಹೋರಾಟಕ್ಕೆ ಬಂದಿರತಕ್ಕಂಥದ್ದು. ಸೊ ಇನ್ನೇನು ಅರ್ಧ ಗಂಟೆ 1 ಗಂಟೆಯಲ್ಲಿ ಮತ್ತೆ ಬೇರೆ ಬೇರೆ ತಾಲೂಕಿನಿಂದಲೂ ಕೂಡ ರೈತರು ಬರೋರಿದ್ದಾರೆ, ಸ್ವಾಮೀಜಿಗಳು ಬರೋರಿದ್ದಾರೆ. ಸೊ ಇವತ್ತು ಕೂಡ ದೊಡ್ಡ ಮಟ್ಟದ ಹೋರಾಟ ನಡೆಸೋದಕ್ಕೆ ಈಗ ತಯಾರಿಯನ್ನ ನಡೆಸಿಕೊಡ್ತಕ್ಕಂಥದ್ದು. ಸೊ ಇವತ್ತು ಏನಂತಂದ್ರೆ ಶಿವಸೇನೆಯವರು ಬಂದಿದ್ದಾರೆ. ಸೊ ಅವ್ರು ಏನ್ ಹೇಳ್ತಾರೆ ಕೇಳೋಣ ಹೋರಾಟದ ಬಗ್ಗೆ. ಸರ್, ಇವತ್ತು ಬಂದಿದ್ದೀರಿ, ನೀವು ಹೋರಾಟಕ್ಕೆ ಬೆಂಬಲ ಸೂಚಿಸ್ತಾ ಇದ್ದೀರಿ, ಏನ್ ಹೇಳ್ತೀರಿ? ರೈತರು ಏನು ಕೇಳ್ತಾರೆ, ನಾವು ಅದನ್ನೇ ಕೇಳ್ತಾ ಇದ್ದೀವಿ. ರೈತರಿಗೆ ಶಿವಸೇನಾ ಪಾರ್ಟಿ ವತಿಯಿಂದ ಸಂಪೂರ್ಣ ಇವತ್ತು ಬೆಂಬಲ ಕೊಡ್ತಾ ಇದ್ದೀವಿ. ರೈತ ಈಗಾಗಲೇ 8 ದಿನಗಳ ಕಾಲ ನಿರಂತರ ಇಲ್ಲಿ ಉಪವಾಸ, ವನವಾಸ, ಹಗಲು ರಾತ್ರಿ ಅನ್ನೋದು ಇಲ್ಲಿ ಮಲ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರದ ಪ್ರತಿನಿಧಿಯಾಗಿ ಈಗ ಒಬ್ಬರು ಬಂದು ಹೋಗಿದ್ದಾರೆ, ಅವ್ರದ್ದು ಏನು ಅವಶ್ಯಕತೆ ಇರಲಿಲ್ಲ. ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತ ಹಿಂದೆ ತೆರೆಮರೆಯಲ್ಲಿ ಓಡಾಟ ಮಾಡ್ತಾ ಇದ್ದಾರೆ. ಇದೇ ಜಿಲ್ಲೆಯವರು ಫ್ಯಾಕ್ಟರಿ ಕಟ್ಕೊಂಡು 1 ವಾರ ಆಯ್ತು, 8 ದಿನ ಆಯ್ತು, ಇಲ್ಲಿ ಒಂದು ಸಲ ಭೇಟಿ ಕೊಡಕ್ಕಾಗಲಿಲ್ಲ. ಒಂದು ರೈತರ ಸಮಸ್ಯೆ ಬಗೆಹರಿಸಕ್ಕಾಗಲಿಲ್ಲ. ನೀವು ರಾಜ್ಯದ ಮುಖ್ಯಮಂತ್ರಿಯಾಗಿ ಏನು ಮಾಡ್ತೀರಿ? ನಿಮ್ಮಿಂದ ಏನು ಸಾಧಿಸಕ್ಕಾಗತ್ತೆ? ಏನಾಗ್ತದೆ ಇದು? ನಿಮಗೆ ಬರೀ ಇಲ್ಲೇ ನಿಮ್ಮ ಮತಕ್ಷೇತ್ರದಾಗ ರೈತ ಚಳವಳಿಗೆನ ಭೇಟಿ ಹಾಕಾಗಲಿಲ್ಲ. ಇನ್ನು ನೀವು ರಾಜ್ಯದ ಮುಖ್ಯಮಂತ್ರಿ ಯಾವ ಲೆಕ್ಕಕ್ಕೆ ಆಗ್ತೀರಿ? ನಿಮ್ಮಿಂದ ಏನು ಸಾಧನೆ ಆಗ್ಬೇಕು? ನಿಮ್ಮನ್ನ ಯಾವ ಪುರುಷಾರ್ಥಕ್ಕೆ ನೀವು ರಾಜ್ಯ ಸೀಮಾಗಿ ಓಡಾಡ್ತಾ ಇದ್ದೀರಿ? ನಾವು ಶಿವಸೇನಾ ವತಿಯಿಂದ ಜೈಲು ಬರೋ ಕಾರ್ಯಕ್ರಮ ಇರಬಹುದು, ಇಂದ ರಸ್ತಾ ರೋಕ ಇರಬಹುದು, ಹೆದ್ದಾರಿ ತಡೆ ಇರಬಹುದು, ಇಡೀ ರಾಜ್ಯದಂತ ರೈತ ಚಳವಳಿ ಎಲ್ಲೆಲ್ಲಿ ಅದನ್ನು ಯಾವ ಜಿಲ್ಲೆ ಆ ಜಿಲ್ಲೆಗೆ ನಾ ಶಿವಸೇನಾ ವತಿಯಿಂದ ಇವತ್ತು ಎಲ್ಲಿರ್ತದೋ 24 ತಾಸು ನಿರಂತರ ಹಗಲು ರಾತ್ರಿ ಉಪವಾಸ ವನವಾಸ ಇದ್ದುಕೊಂಡು ಕೂಡ ನಾವು ಶಿವಸೇನಾ ಪಾರ್ಟಿ ವತಿಯಿಂದ ನಾವು ರೈತ ಚಳವಳಿ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ನಾನು ಇವತ್ತು ಹೇಳ್ತಾ ಇದ್ದೀನಿ. ಸೊ ಇದು ಶಿವಸೇನೆಯ ವತಿಯಿಂದ ಹೇಳುವಂಥದ್ದು. ಏನಂತಂದ್ರೆ ಪರೋಕ್ಷವಾಗಿ ಹೆಸರು ಹೇಳಿದ್ದೇನೆ, ಸತೀಶ್ ಜಾರಕಿಹೊಳಿ ವಿರುದ್ಧ ಹರಿಯಾದಿರ್ತಕ್ಕಂಥದ್ದು. ಯಾಕಂದ್ರೆ ಪಕ್ಕದಲ್ಲೇ ಇದ್ದಾರೆ, ಅವರು ಬರಬೇಕಾಗಿತ್ತು. ಬೇರೆ ಸಚಿವರು ಬರೋದು ಬೇಡ, ಜಿಲ್ಲೆಯಲ್ಲಿ ಇರ್ತಕ್ಕಂಥ ಆ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಬಂದ್ರೆ ಈ ಒಂದು ಸಮಸ್ಯೆ ಬಗೆಹರುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅದ್ರ ಜೊತೆ ರೈತರ ಜೊತೆಗೆ ನಾವು ನಿರಂತರವಾಗಿ ಬೆನ್ನಿಂದಿರ್ತೀವಿ. ನಾಳೆ ನಡೆಯುವಂತ ರಾಷ್ಟ್ರೀಯ ಹೆದ್ದಾರಿ ಬಂದ್ ಚಳವಳಿಯಲ್ಲಿ ಕೂಡ ನಾವು ಭಾಗವಹಿಸ್ತೀವಿ ಅನ್ನುವಂಥ ಮಾತನ್ನ ಹೇಳಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಲೋಹಿತ್, ನ್ಯೂಸ್ 18 ಚಿಕ್ಕೋಡಿ.